ಸ್ನೇಹಿತರೆ, ಟೈಮ್ ಕರೆಕ್ಟ್ 7 ಗಂಟೆ ಐತ್ರಿ. ಇವ್ರು ಇನ್ನೂ ಎದ್ದಿಲ್ಲ. ಬೆಳಿಗ್ಗೆ ಬಾಗಿಲು ಕಸ ಅಂದು ಒರೆಸಿ ಬಂದಿದ್ದೀನಿ ನೋಡ್ರಿ. ಆಗಲೇ ಟೈಮು ಅಲ್ಲಿ 7 ಗಂಟೆ ಆಗ್ಬಿಟ್ಟೈತಿ. ಸೊ ಇನ್ನೂ ಕೆಲಸ ಭಾಳ ಐತಿ. ಮೊದಲಿಗೆ ಏನು ಕಸ ಹೊಡ್ಕೊಂಡು ತೊಳ್ಕೊಂಡು ಹೊರಗಿಂದ ಬಂದೆ. ಸೊ ಇವ್ರು ಇವತ್ತೂ ಹೇಳತ್ಲೇ ಟಿಫನ್ ಸ್ನಾನ ಪೂಜೆ ಮುಗಿಸ್ಬೇಕು ನಾನು. ಆಲ್ರೆಡಿ ಇಲ್ಲಿ ನೀರು ಕಾಯಕ್ಕಿಟ್ಟು ನೋಡ್ರಿ ಜಳಕಕ್ಕೆ. ನೀರು ಕರೆದು ನಾನು ಸ್ನಾನ ಮಾಡಿ ಪೂಜೆ ಮಾಡೋ ಅಷ್ಟೊತ್ತಿಗೆ ಮನು ಇದ್ರೆ ಮನುಗೆ ನೀರು ಇಟ್ಟಿರ್ತೀನಿ. ಅವ್ನಿಗೆ ಮತ್ತೆ ಸ್ನಾನ ಮಾಡಿಸ್ಬೇಕು, ಟಿಫನ್ ಮಾಡಬೇಕು. ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶಿಲ್ಪ. ಸರಿಯಾ ತನು ಈಗ ಇದ್ದ ಹಠ ಬಂದಿತ್ರಿ. ಇನ್ನೊಂದು ಬೆಳಿಗ್ಗೆ ಇದ್ದಾಗಿಂದ ಆಯಿತು ಕೆಲಸ. ಸ್ನಾನ ಆಯಿತು, ಪೂಜೆ ಆಯಿತು. ಮುಂದೆ ಟಿಫನ್ ಮಾಡಬೇಕು. ಟೀ ಮಾಡಿ ಟಿಫನ್ ಮಾಡಬೇಕು. ಸೊ ನಮ್ಮ ಮನೆ ಇದು ಮಾಡ್ತಾರಂತ ಹೇಳಿದ್ನಲ್ಲ, ಇವಾಗ ಜಸ್ಟ್ ಬಂದಿದ್ರು. ಅದು ದೇವ್ರ ಕಟ್ಟೆನ ಹೊಡಿತಾರಂತ ಇವತ್ತು. ಅದೆಲ್ಲ ದೇವ್ರ ಕಟ್ಟೆ ಮೇಲೆ ಇರೋದೆಲ್ಲ ತೆಗಿಬೇಕು ಈಗ ಸಾಮಾನು. ಸೊ ಹಾಗಾಗಿ ಪೂಜೆ ಮಾಡಿದೆ ಮೊದಲು. ಇವ್ನು ಎದ್ದಿದ್ದಾನ, ಆಡಕತ್ತಾನ. ಅವ ಇನ್ನೇ ಎದ್ದಿಲ್ಲ ನೋಡುತ್ತೆ. ಸೊ ಟಿಫನ್ ಏನು ಮಾಡ್ತೀನಿ ಇವತ್ತಿನ ಬೆಳಗ್ಗೆ, ಟೋಟಲ್ ಬೆಳಗ್ಗೆಯಿಂದ ಸಂಜೆವರೆಗೆ ನನ್ನ ರೂಟೀನ್ ಹೇಗಿರುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬರೀ ದಿನವೆಲ್ಲ ಹೆಂಗಿರುತ್ತೆ ನೋಡ್ಕೊಂಬರೋಣ. ಸರಿ. ಆಮೇಲೆ ಯಾರೆಲ್ಲ ಫಸ್ಟ್ ನನ್ನ ವಿಡಿಯೋ ನೋಡ್ತೀರಾ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಆ್ಯಂಡ್ ವಿಡಿಯೋನ ಪೂರ್ತಿ ನೋಡಿ. ಆಮೇಲೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಟೋಟಲಿ ಎಲ್ರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ ಸ್ನೇಹಿತರೆ, ಇಯರಿಂಗ್ಸ್ ಹೆಂಗಿದೆ ಹೇಳಿ ನನಗೆ ಕಮೆಂಟಲ್ಲಿ ಹೇಳಿ. ಹಿಂಗೈತೆ ನೋಡ್ರಿ, ಇದು ಸ್ಟೆಪ್ ಜುಮ್ಕಿ. ಸ್ವಲ್ಪ ಲೂಸ್ ಆಗೈತಿ. ಸ್ವಲ್ಪ ಇಲ್ಲಿ ಬಟನ್ ಹಾಕೊಂಡು ಹಿಂಗೆ ಹಾಕ್ಕೋಬೇಕು ಅಂತ ಕರೆಕ್ಟಾಗಿ ಚಂದ ಕಾಣುತ್ತೆ ನೋಡ್ರಿ. ಸೌಂಡ್ ಚಂದ ಐತ್ರಿ ಇದು. ಭಾಳ ಇಷ್ಟ ಆಯ್ತು ನಂಗೆ. ನಿನ್ನೆ ತಗೊಂಡಿದ್ದು ಚಂದ ಐತಲ್ರಿ. ತಲೆ ಬಚ್ಕೊಂಡಿಲ್ಲ, ಸ್ನಾನ ಪೂಜೆ ಅಷ್ಟ ಆಯ್ತು. ತಲೆ ಆಮೇಲೆ ಬಚ್ಕೊತೀನಿ. ಮನೆ ಕಳಿಸಿ ಆಮೇಲೆ ನಿಧಾನಕ್ಕಿಲ್ಲ ಮಾಡ್ಕೊಳ್ಳೋ ಕೆಲಸ. ಓಹ್ ನೋಡ್ರಿ, ನಮ್ಮ ಕೂಸು ಒಳಕತ್ಬಿಟ್ಟೈತ್ರಿ. ಇದು ಈಗ ಎದ್ದೈತ್ರಿ, ಕೂಸು ಒಳಕತೈತಿ. ಸ್ನೇಹಿತರೆ, ಟೈಮ್ 2 ಗಂಟೆ ಐತ್ರಿ. ಮನ್ವಿತ್ ಈಗ ಬಂದ ಮನೆಗೆ. ಇವತ್ತು ಪ್ಯಾರೆಂಟ್ಸ್ ಮೀಟಿಂಗ್ ಐತಂತ. ಸೊ ಈಗ 2 ಗಂಟೆಯಿಂದ 3 ಗಂಟೆ ಟೈಮಿಂಗ್ ಹೇಳ್ಯಾರ. ಈಗ ಹೊಂಟಿವಿ ನೋಡ್ರಿ. ಬಂದು ಮಿಕ್ಕಿದ ಮನೆ ಎಲ್ಲ ಸಾಮಾನು ಎಲ್ಲ ಕೇಳಬೇಕು. ಈಗ ಇಷ್ಟು ತೆಗ್ದಿದ್ದೀನಿ, ಅಡುಗೆ ಮನೆ ಎಲ್ಲ ತೆಗ್ದೀನಿ ನೋಡ್ರಿ. ಇಷ್ಟು ಇನ್ನೂ ಸ್ವಲ್ಪ ಐತಲ್ಲಿ. ಇಷ್ಟ ಆಗೈತಿ. ಈಗ 2 ಚೀಲ ಆಗೈತಿ. ಆಮೇಲೆ ಇಲ್ಲಿ ಸ್ವಲ್ಪದೆಲ್ಲ ತಗೊಂಡಿನಿ. ಏ ಮನು ಬಾ 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 ಬಾ. ಸ್ನೇಹಿತರೆ, ನಾನು ಮತ್ತೆ ಈಗ ಸಂಜೆ ಕಂಟಿನ್ಯೂ ಮಾಡಾಕತ್ತೀನಿ ನೋಡ್ರಿ ಅಲ್ಲಾಗ್ನ. ಪ್ಯಾರೆಂಟ್ಸ್ ಮೀಟಿಂಗ್ ಐತಂತ ಹೇಳಿದ್ನೆಲ್ಲ, ಹೋಗಿದ್ವಿ. ಒಂದು ರಿಸಲ್ಟ್ ಕೂಡ ಹೇಳಿದ್ರು ಮೊನ್ನೆ ಮಿಡ್ ಟರ್ಮ್ ಎಕ್ಸಾಮಿಂದು. ಸೊ ಮತ್ತೆ ಮಿಡ್ ಟರ್ಮ್ ಎಕ್ಸಾಮು SA1 ಎಲ್ಲ ಟೋಟಲ್. ಫಸ್ಟ್ ಒಂದು FA1 ನಾವು ಅಬ್ಸೆಂಟ್ ಮಾಡಿಸಿದ್ವಿ. ಅವ್ನಿಗೆ ಹುಷಾರಿಲ್ಲ ಅಂತ ಹೋಗಿದ್ವಿ. ಊರಿಗೆ ಹೋಗಿದ್ದೆ ನಾನು, ಹುಷಾರಿಲ್ಲ ಅಂತೇಳಿ. ಆವಾಗ ಫುಲ್ 6 ಸಬ್ಜೆಕ್ಟ್ ಅಬ್ಸೆಂಟ್ ಮಾಡಿದೆ. ಸೆಕೆಂಡ್ SA2 ಅವನದೇ ಫಸ್ಟ್. ಆಮೇಲೆ FA2 ಕೂಡ ಅವನೇ ಫಸ್ಟ್ ಬಂದಿದ್ದಾನ. ಪರ್ಸಂಟೇಜ್ ನೋಡಿದ್ರೆ ನಂಗೆ ಶಾಕ್ ಆಗಿಬಿಡ್ತು. ಕ್ಲಾಸಿಗೆ ಫಸ್ಟ್ 70-75 ಮಕ್ಕಳಿದಾವು LKGಯಲ್ಲಿ. ಕ್ಲಾಸಲ್ಲೇ ಫಸ್ಟ್ ಅವನು. 98 ಪಾಯಿಂಟ್ ಸಮಥಿಂಗ್ ಐತಿ, 8 ಸಮಥಿಂಗ್ ಐತಿ ಪರ್ಸಂಟೇಜ್. ಭಾಳ ಖುಷಿ ಆಯ್ತು ನನಗೆ. ಆಮೇಲೆ ಎಲ್ಲ ಮಕ್ಕಳದು ಪ್ಯಾರೆಂಟ್ಸ್ ಜೊತೆ ಮಾತಾಡತ್ತಿದ್ರು. ಅವ್ರದ್ದು ಮಿಸ್ಟೇಕ್ಸ್ ಏನಾಗುತ್ತಾ, ಯಾವುದ್ರಲ್ಲಿ ಅವರು ಮಾರ್ಕ್ಸ್ ಹೋಗ್ತಿದೆ ಅದನ್ನೆಲ್ಲ, ಮತ್ತು ಯಾವ ಸಬ್ಜೆಕ್ಟಲ್ಲಿ ಇದ್ದಾರೆ ಅಂತ ಅದ್ರ ಬಗ್ಗೆ ನಾನು ಮನ್ವಿತಿಂಗ್ ಕೇಳಿದೆ. ಅವರು ಮ್ಯಾಮ್ ಏನು ಹೇಳಿದ್ರು, ಎದರಲ್ಲಿ ಇದು ವೀಕ್ ಇಲ್ಲ ಮ್ಯಾಮ್, ಅವನು ಪಟ ಮಾಡ್ತಾನೆ, ಏನು ಹೇಳಿದ್ರು ಬೇಗ ಮಾಡಿರ್ತಾನ ಅಂತಂದ್ರು. ಆಮೇಲೆ ಟಿಫನ್ ವಿಷಯದಲ್ಲಿ ಅದೆಲ್ಲ ಮನೆಯಲ್ಲಿ ಸ್ವಲ್ಪ ಇರೋದಲ್ಲ, ತಿನ್ನೋದಿಲ್ಲಲ್ಲ, ಅದಕ್ಕೆ ಹೇಳಿದೆ. ಅವನು ಇಲ್ಲ, ನಾನು ಮುಂದೆ ನಿಂತ್ಕೊಂಡ್ರೆ ತಿಂತಾನೆ, ಇಲ್ಲ ಅಂದ್ರೆ ಅರ್ಧಕ್ಕೆ ತೊಗೊಂಡು ಹೋಗ್ತಾನ. ಬಾಕ್ಸ್ ನಾನು ನೋಡ್ದೆ ಇದ್ರೆ ಹಾಕೊಂಡು ಇಟ್ಕೊಂಡ್ಬಿಡ್ತಾನೆ ಬ್ಯಾಗ್, ಮುಗೀತು ಅಂತೇಳಿ ಅಂತಂದ್ರು ಅಷ್ಟೇ. ಬಟ್ ಅಲ್ಲಿ ನಂಗೆ ಒಂದು ಫುಲ್ ಖುಷಿಯಾಗಿದ್ವಿ ನಾವು.
ಎಲ್ಲ ಪ್ಯಾರೆಂಟ್ಸ್ ತಮ್ಮ ತಮ್ಮ ಮಕ್ಕಳದು ಕಡಿಮೆ ಆಗಿದ್ದು ಸ್ವಲ್ಪ ವಿಚಾರಿಸ್ತಿರ್ತಾರಲ್ಲ, ಹಂಗಿದಾಗ ನಾವು ವಿಚಾರಿಸಿದ್ರೆ ಅವ್ರು ಅಷ್ಟೇ ಹೇಳಿದ್ದು, ಇಲ್ಲ ಮ್ಯಾಮ್ ಅವನು ಎಲ್ಲದ್ರಾಗೂ ಇದಾನ, ಪಟ ಪಟ ಮಾಡಿ ಕೊಡ್ತಾನೆ, ಏನ್ ಹೇಳಿದ್ರು ಒಟ್ಟ ಕನ್ಫ್ಯೂಸ್ ಆಗಲ್ಲ, ಫಸ್ಟ್ ಅವನು ಯಾವಾಗ್ಲೂ ಹಂಗೆ ಇರೋದು ಅಂತಂದು. ಅಂದ್ರೆ ನಾವು ಹೋಗೋಕ್ಕೂ ಮುಂಚೆ ಕೆಲವು ಮಕ್ಕಳು ಪ್ಯಾರೆಂಟ್ಸ್ ನಾವು ಲೇಟಾಗಿ ಹೋಗಿದ್ದು, ಸೊ ನಾವು ಹೋದಾಗ ಆಲ್ರೆಡಿ ಎಷ್ಟು 2:40 ಏನಾಗಿತ್ತು, 2:40 ಆಗಿತ್ತು. ಆಲ್ಮೋಸ್ಟ್ ಎಲ್ಲ ಪ್ಯಾರೆಂಟ್ಸ್ ಹೋಗ್ತಿದ್ರು, ಇನ್ನೊಂದು 4-5 ಮಕ್ಕಳು ಪ್ಯಾರೆಂಟ್ಸ್ ಅಷ್ಟಿದ್ರು. ನಾವು ಹೋದ್ವಿ. ಅವಾಗ ಎಲ್ರಿಗೂ ಕೂತಲ್ಲ ಫಸ್ಟ್ ಯಾರ್ದು ಅಂತೇಳಿ ನಮ್ಮ ಮನೆಗೆ ಹೋಗಾಕ ಇವನೇ ನೋಡಿ ಫಸ್ಟ್ ಅಂತಂದ್ರು ಅವರು ಕ್ಲಾಸ್ ಮ್ಯಾಮ್. ಅದಕ್ಕೆ ಅವರು ನೋಡ್ಕೊತ ಕೂತಂದ್ರು, ಒಂದು ಇದನ್ನ ಕೊಟ್ಟರು ಪ್ರೋಗ್ರೆಸ್ ಕಾರ್ಡ್, ಆಮೇಲೆ ಅದೆಲ್ಲ ಎಲ್ಲ ನೋಡ್ರಿ ಅಂತೇಳಿ ನೋಡಿದ್ರೆ ಬಹಳ ಖುಷಿ ಆಯ್ತು. ಬಟ್ ಒಂದು ಫೀಲ್ ಏನಾಯ್ತು ಗೊತ್ತಾ, ಕೆಟ್ಟ ಆಯ್ತು ನನಗೆ, ಮನ್ಸಿಗೆ ಭಾಳ ಬೇಜಾರಾಯ್ತು. ಯಾಕೆ ಹಂಗಿರ್ತಾರೋ ಜನ ಗೊತ್ತಿಲ್ಲ. ಮಕ್ಕಳಂದ್ಮೇಲೆ ಎಲ್ಲವೂ ಮಕ್ಕಳು ಒಂದೊಂದು ಮಗುನು ಒಂದೊಂದು ಥರ ಹೂವು, ಬೇರೆ ಬೇರೆ ಅದರದೇ ಆದ ಒಂದು ಘಮ ಸುವಾಸನೆ ಇರುತ್ತೆ ಎಲ್ಲ ಹೂಗಳಿಗೂ. ಯಾವುದು ಕೀಳಲ್ಲ, ಯಾವುದು ಕಡಿಮೆ ಅಲ್ಲ ಹೂಗಳಲ್ಲಿ ಮಾತ್ರ. ಮಕ್ಕಳನ್ನ ಹೂಗೆ ಹೋಲಿಸ್ತಾರ. ಸೊ ಹಾಗಿದ್ದಾಗ ತಂದೆ ತಾಯಿ ಆದವ್ರು ಸ್ವಲ್ಪ ಅದನ್ನ ದೊಡ್ಡ ಗುಣ ತಗೋಬೇಕಲ್ಲ. ಯಾವ ಮಕ್ಕಳ ಮುಂದಿದ್ರೇನು, ನಮ್ಮ ಮಕ್ಕಳ ಹಿಂದೆ ಇದ್ರೇನು, ಅದನ್ನ ಆ ಥರ ನೋಡ್ಬಾರ್ದು. ಅವ್ರ ಮಗು ಈ ಮಗು ಸೇಮ್ ಇದ್ದಾಗ ಅವ್ರ ಮೆಂಟಾಲಿಟಿ ಹಂಗೆ ಇರುತ್ತೆ. ಸೊ ಈಗ ಮಗು ಹಿಂಗ ಅಂದ್ರೆ ನಮ್ದು ಇದನ್ನ ನೋಡ್ತಾರೆ, ಏನು ಬ್ಯಾಕ್ ಗ್ರೌಂಡ್ ನೋಡ್ತಾರೆ, ಅದ್ರ ತಕ್ಕಂಗೆ ಮಾತಾಡ್ತಾರೆ. ನಂಗೆ ಅದನ್ನ ಭಾಳ ಬೇಜಾರಾದ. ಅಲ್ಲಿಂದ ಬರುವಾಗ LKG ಒಳಗ ಇವನ್ ಫಸ್ಟ್ ಅಂತ ಪ್ರೊಫೆಷನ್ ನೋಡಿದ್ರಲ್ಲ, ಏನು ಅವ್ರ ಅಪ್ಪ ಅಮ್ಮ ಏನಾರ ಈಗ ಸಹಜ ಅಲ್ಲ, ಅಷ್ಟು ಜಾಣ ಇದಾನ ಹುಡುಗ, ಏನು ಮಾಡ್ತಾರೆ ಮನ್ಯಾಗ ಹಿಂಗೆಲ್ಲ ಕೇಳಿದಾಗ ಅವ್ರದ್ದು ಹಿಂಗೆ ಒಂದು ಟೀ ಸ್ಟಾಲ್ ಐತಿ ಅಂತ ಹಿಂಗೆಲ್ಲ ಅವ್ರ ಮ್ಯಾಮ್ ತಾವ ಪೇರೆಂಟ್ಸ್ ಕೇಳ್ಕೊಂಡಾಗ ಆ ಕ್ಲಾಸ್ ಮ್ಯಾಮ್ ಹೇಳಿದ್ರೆ, ಇಲ್ಲ ಅವ್ರದ್ದು ಒಂದು ಸಣ್ಣದಾಗಿ ಹೋಟೆಲ್ ಐತಿ ಟೀ ಸ್ಟಾಲ್ ಅಂತಂದು ಅದನ್ನ ತಂದು ಹೊರಗಡೆ ಚಾಂಗ್ಡಿ ಅವನ ಮಗ ಫಸ್ಟ್ ಅಂತ LKG ಒಳಗ ಚಾಂಗ್ಡಿ ಅವನ ಮಗ ಯಾಕೆ ಬರ್ಬಾರ್ದ, ಚಾಂಗ್ಡಿ ಅವನ ಮಗ ಫಸ್ಟ್, ಅವನಿಗೆ ಇದು ಓದೋ ಇದಿರಲ್ವಾ, ಯಾಕೆ ನೀವು ನಂಗೆ ಅದೊಂದು ಭಾಳ ಬೇಜಾರತ್ತೆ. ಆ ಮಕ್ಳಿಗೆ ಏನು ಗೊತ್ತಿರುತ್ತೆ, ಅದು ಹಂಗೆ ಹೇಳ್ತಾರಲ್ಲ ಪ್ರೊಫೆಷನ್, ಅವ್ರ ತಂದೆ ತಾಯಿ ಏನು ಕೆಲಸ ಮಾಡ್ತಿರ್ತಾರ ಅವ್ರಿಗೆ ಗೊತ್ತಿರಲ್ಲ. ಅದೊಂದು ಬೇಜಾರತ್ತೆ. ಅದನ್ನ ಮಾತಾಡ್ಕೊಂತ ನಿಂತ್ಕೊಂಡಿದ್ರು ಎಲ್ಲರ ಕೆಳಗಡೆ. ಅಂದ್ರೆ ನೌಕರಿ ಜನರ ಮಕ್ಕಳು, ಒಳ್ಳೆ ಬಿಸ್ನೆಸ್, ಫೈನಾನ್ಷಿಯಲಿ ಹೈ ಇದ್ದವ್ರ ಮಕ್ಕಳು ಅಷ್ಟೇ ಎಜುಕೇಶನ್ ಮುಂದೆ ಬರ್ಬೇಕಾಗಾದ್ರೆ ಯಾಕೆ ಹಿಂಗೆ ಮಾತಾಡ್ತಾರೋ ಗೊತ್ತಿಲ್ಲ. ಭಾಳ ಹರ್ಟ್ ಆದ ನನಗೆ. ಎಷ್ಟು ಖುಷಿಯಾಗಿದ್ದೆ ನಾನು ಮನ್ವಿ ರಿಸಲ್ಟ್ ನೋಡಿ. ಹೆಂಗೆಲ್ಲ ಮಾತಾಡ್ತಾರಪ್ಪ ಜನ, ತಮ್ಮ ಮಕ್ಕಳು ಎಷ್ಟು ಓದಿರ್ತಾರೆ ಅದ್ರ ತಕ್ಕಂಗಿರುತ್ತೆ ಮಾರ್ಕ್ಸ್. ತಾವು ಸ್ವಲ್ಪ ಶ್ರಮ ಪಡ್ಬೇಕಾಗಿರ್ತೈತಿ ಮನೆಯಾಗ. ಅದು ಬಿಟ್ಟು ಅಂಥವ್ನ ಮಗ ಇಂಥವ್ರ ಮಕ್ಕಳು ಅವರು ಇದ್ರೊಳಗೆ ಅವ್ರನ್ನ ಹಳೇದು ಏನಿರ್ತೈತಿ ಅವ್ರ ಕಸುಬು ಮೇಲೆ ಅದೊಂದು ಸ್ವಲ್ಪ ಬೇಜಾರತ್ತಂದು ಕೇಳಿ ಅಲ್ಲಿ ಮಾತಾಡೋದು ಕೇಳಿ. ಅಂದ್ರೆ ಹಿಂಗೆ ಕಾಂಪೌಂಡಲ್ಲೆಲ್ಲ ಡಿಸ್ಕಷನ್ ನಡೀತಿತ್ತು. ಹಂಗಂದ್ರು ಅದಕ್ಕೆ ಸ್ವಲ್ಪ ಬೇಜಾರತ್ತ. ಹೆಂಗಂತಾರ ನೋಡಿ ಜನ ಎಲ್ಲ ಅಂತ ನಮ್ಮ ಮನೆಯವ್ರಿಗೆ ಇರ್ಲಿ ಬಾ, ಅವ್ರವ್ರ ಬುದ್ಧಿ ಹೆಂಗಿರ್ತ ಅವ್ರವ್ರ ಬುದ್ಧಿ ತಕ್ಕಂಗೆ ಅವ್ರು ಮಾತಾಡ್ತಾರೆ. ಅದನ್ನೇ ತಲೆ ಕೆಡ್ಸಿರ್ತೀವಿ. ನಿನ್ನ ಮಗ ಚೆನ್ನಾಗಿ ಓದ್ತಾನಲ್ಲ, ಅದೊಂದು ಖುಷಿ ಐತಲ್ಲ ಬಿಡು, ಅವನ್ನೆಲ್ಲ ಸೈಡಿಗೆ ಇಡು, ಒಳ್ಳೇದಷ್ಟೇ ಎಂಜಾಯ್ ಮಾಡೋ ಅಂತಂದ್ರೆ ಭಾಳ ಖುಷಿ ಆಯ್ತು ಮನ್ವಿತಿನ ರಿಸಲ್ಟ್ ನೋಡಿ. ಹಾಕ್ತೇನೆ ನಿಮಗೆಲ್ಲ ಫುಲ್ ಶೂಟ್ ಮಾಡ್ಕೊಂಬಂದಿದ್ದೀನಿ ಅದನ್ನು ಹೆಂಗೆ ಬರ್ದಿದ್ದಾನೆ ಅಂತೇಳಿ. ನಿಜ ಹೇಳ್ತೀನಿ, ಒಂದಾದ್ರೂ ಒಂದು ಮಾರ್ಕ್ಸ್ ಮೈನಸ್ ಇಲ್ಲ ಸ್ನೇಹಿತರ ಅವನಿಗೆ. ಔಟ್ ಆಫ್ ಔಟ್ ಅಂದರೆ ಭಾಳ ಖುಷಿ ಆಯ್ತು. ಒಂದರಲ್ಲಿ ಅಷ್ಟೇ ಅವನಿಗೆ ಪಿಕ್ಚರ ಸ್ವಲ್ಪ ಕನ್ಫ್ಯೂಸ್ ಮಾಡಿದಾರ, ಅದು ಸರಿ ಕಂಡಿಲ್ಲ ಅವನಿಗೆ. ಅಲ್ಲಿ 2 ಮಾರ್ಕ್ಸ್ ಅಷ್ಟು ತೆಗ್ದಿದ್ದಾರೆ. ಒಂದು FA2 ಅಲ್ಲಿ 2 ಮಾರ್ಕ್ಸ್ ಹೋಗಿದೆ ಅಷ್ಟೇ. ಇಲ್ಲಾಂದ್ರೆ 99 ಸಮಥಿಂಗ್ ಇರೋದು ಒಂದು ಪರ್ಸೆಂಟೇಜ್, 98 ಸಮಥಿಂಗ್ ಕ್ಲಾಸ್ಗೆ ಫಸ್ಟ್. ಭಾಳ ಖುಷಿ ಆಯ್ತು ಮನೆಯಿತು ನೋಡಿ. ಮತ್ತೆ ಕೆಲವು ಪೇರೆಂಟ್ಸ್ ಟ್ಯೂಷನ್ಗೆ ಹಾಕಿರೇನ್ರಿ ಅವ್ನು, ಯಾವ ಟ್ಯೂಷನ್ಗೆ ಹಾಕಿಲ್ಲ ಏನಿಲ್ಲ. ಅವ್ರಿಗೆ ಅಲ್ಲಿ ಮೊನ್ನೆ ಸ್ಕೂಲಲ್ಲಿ ಏನು ಕಲಿಸ್ತಾರ ಅದನ್ನೇ ಬಂದು ಬೇಗ ಹೋಮ್ವರ್ಕ್ ಮಾಡ್ತಾನೆ ಅಷ್ಟೇ. ಅವ್ನು ಏನೋ ಹೇಳ್ಕೊಡಂತಾನು ಕರೆಯೋದಿಲ್ಲ ಸ್ನೇಹಿತರು ನನಗೆ, ಯಾಕಂದ್ರೆ ಅವ್ನು ಸ್ವಲ್ಪ ಮೆಮ್ರಿ ಪವರ್ ಹಂಗೈತಿ. ಫಟಾಫಟ್ ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಇದೆ ಅವ್ನಿಗೆ, ಬೇಗ ಹಿಡ್ಕೊಂಡ್ಬಿಡ್ತಾನೆ ಏನು ಹೇಳಿದಂತೆಲ್ಲ ಫಿಕ್ಸ್. ಸೊ ಹಂಗದ ಅವನು, ಅದ್ರ ತಕ್ಕಂಗೆ ಅವನು ಬರೀತಾನೆ, ಅದ್ರ ತಕ್ಕಂಗೆ ರಿಸಲ್ಟ್ ಬರುತ್ತೆ. ಅದನ್ನ ತಂದೆ ತಾಯಿ ಜಾಬಿಗೆ ಹೋಲಿಸಿ ಮಾತಾಡೋದು ಏನಿರುತ್ತೆ ಇವ್ರಿಗೆ. ವಿಚಿತ್ರ, ಪ್ರಪಂಚನೇ ವಿಚಿತ್ರ ಐತಿ. ಚಿಕ್ಕ ಮಕ್ಕಳದಾಗೂ ಏನೋ ಒಂದು ಹುಡುಗಿ ಕೊಂಗ್ ಮಾತಾಡೋದು. ಯಾಕೆ ಹಿಂಗೆ ಮಾಡ್ತಾರೋ ಗೊತ್ತಿಲ್ಲ ನನಗೆ. ಮಕ್ಕಳಂದ್ರೆ ಎಲ್ಲ ಮಕ್ಕಳು ನೋಡಿದ್ರೆ ಹಂಗೆ ಖುಷಿ ಆಗುತ್ತೆ. ಮತ್ತೆ ಇನ್ನು ನಮ್ಮ ಮನವಿಗೆ ಅವನು ಅವಳ ಅವನ ಹೆಸರು ಏನು ಹಿಂಗೆ ಕೇಳ್ತಾರೆ, ನೀವು ನಿಮ್ಮ ಮನೇಲಿ ಬಂದು ಹೇಳ್ತಿರ್ತಾನ. ಮನವಿಗೆ ಅದೇ ಖುಷಿ ಒಳಗಿರ್ತಾನ. ಸೊ ಅವನಿಗೆ ಈಗ ಫೆಬ್ರವರಿ ಎಲ್ಲ ಆ್ಯನ್ಯುವಲ್ ಡೇ ಇದಿಲ್ಲ, ಸೊ ಡಾನ್ಸ್ ಮಾಡಿಸ್ತಿದಾರ.
ಅದಕ್ಕೆ ಎಲ್ಲ ಕಾಸ್ಟ್ಯೂಮ್ಸ್ ಅವರ ತರ್ತೀವಿ ಇದು ಮಾಡ್ರಿ ಅಂತ ಹೇಳಿದ್ರು. ಅವ್ರ ಡ್ರೆಸ್ ಸೈಜ್ ಎಲ್ಲ ಕೊಟ್ಟು ಬಂದ್ವಿ ಅಷ್ಟೇ ಸ್ನೇಹಿತರೆ. ಭಾಳ ಖುಷಿ ಆಯ್ತು ನೋಡ್ರಿ ನಂಗೆ ಬಂದಿದ್ದ ರಿಸಲ್ಟ್. ಈಗ ಹಾಕ್ತೀನಿ ನೋಡ್ರಿ ನೀವೇ ಹೆಂಗಿದೆ ಅಂತೇಳಿ ಒಂದು ಪ್ರೋಗ್ರೆಸ್ ಕಾರ್ಡ್. ಸ್ನೇಹಿತರೆ ಇದೆ ನೋಡಿ ಒಂದು ಎಕ್ಸಾಮ್ ಇದು ಖುಷಿ ಇದು ಶೀಟು. ಫಸ್ಟ್ ಟೆಸ್ಟ್ ಆಬ್ಸೆಂಟ್ ಇದ್ದ ಅಂತ ಹೇಳಿದ್ವಲ್ಲ, ಇದು ಆಬ್ಸೆಂಟ್ ಇರೋದು ಇದೆಲ್ಲ. ಇದು ಸೆಕೆಂಡ್ FA2ದು. ಅಲ್ಲಿ ಮಾರ್ಕ್ಸ್ ನೋಡಿ ಸೇಮ್ ಔಟ್ ಆಫ್ ಔಟ್ ಇರುತ್ತೆ. ಇದು 2.5 ಮಾರ್ಕ್ಸ್ ಇವೆ ಎಲ್ಲ, ಫುಲ್ 2.5 ಮಾರ್ಕ್ಸ್ ಇದೆ ಎಲ್ಲದಕ್ಕೂ ಫುಲ್ಲು. ಆಮೇಲೆ ಇದು 5 ಮಾರ್ಕ್ಸ್, ಫುಲ್ 5 ಮಾರ್ಕ್ಸ್ ಎಲ್ಲ. ಇದು ಕೂಡ ಇದೆಲ್ಲ ನೋಡಿ ಎಲ್ಲ ಔಟ್ ಆಫ್ ಔಟೇ ಇದೆ. ಇದು ಕೂಡ ಇದು SA2 ನೋಡ್ರಿ, ಇದು ಔಟ್ ಆಫ್ ಔಟ್ ಐತಿ. ಇದು 25 ಮಾರ್ಕ್ಸ್ ಇದ್ದು ಫುಲ್ಲು. ಇದು 50 ಮಾರ್ಕ್ಸ್ ಇದೆ ನೋಡಿ ಸ್ನೇಹಿತರೆ, ಫುಲ್ 50-50ನೇ ಔಟ್ ಆಫ್ ಔಟ್. ಇದು ಕೂಡ ಎಲ್ಲೂ ರಾಂಗ್ ಇಲ್ಲ, ಎಲ್ಲ ಔಟ್ ಆಫ್ ಔಟ್ ಮಾರ್ಕ್ಸ್. ಇದಾದರೂ ಅಷ್ಟೇ ನೋಡಿ, ಇದೆ 50ಕ್ಕೆ 50. 30 ರೈಟಿಂಗು, 20 ಓವರಲ್ ಇತ್ತು. ಕಂಪ್ಲೀಟ್ ಫುಲ್ ಔಟ್ ಆಫ್ ಔಟ್ ಅದು ಕೂಡ. ಇದು ನೋಡಿ ಎಲ್ಲ ಫುಲ್ ಮಾರ್ಕ್ಸೇ, 2.5 ಮಾರ್ಕ್ಸ್ 2.5 ಮಾರ್ಕ್ಸ್ ಎಲ್ಲ ಸೇಮ್ ಟು ಸೇಮ್. ಇಲ್ಲಿ ಅಷ್ಟೇ 50ಕ್ಕೆ 50 ಮಾರ್ಕ್ಸ್. ಕನ್ನಡ ನೋಡಿ ಇದೆ. ನಂಗೆ ಈ ಥರ ಎಕ್ಸಾಮ್ ನಾನು ಕೂಡ ಬರ್ದಿಲ್ಲ ಒಂದೂ. ಭಾಳ ಖುಷಿ ಆಯ್ತು ನನಗೆ ಇದನ್ನೆಲ್ಲ ನೋಡಿ ಈ ಥರ ಬರ್ದಿದ್ದಾನಂತೇಳಿ. ಇದು ಕೂಡ ನೋಡಿ, ಇದರಲ್ಲೇ ಅವನಿಗೆ 2 ಮಾರ್ಕ್ಸ್ ಹೋಗಿರೋದು. ಅಂದರೆ 2ಕ್ಕೆ ಇದನ್ನ 46 ಬಿದ್ದಿದೆ, 4 ಮಾರ್ಕ್ಸ್ ಹೋಗೈತಿ. ಇಲ್ಲಿ ಹೆಸ್ರು ಹೋಗಿದೆ, ಇಲ್ಲ ಕರೆಕ್ಟ್ 99 ಸಮಥಿಂಗ್ ಆಗೋದು ಅವನಿಗೆ. ಇದರಲ್ಲಿ ರಾಂಗ್ ಮಾಡಿದ್ದಾನೆ, 2 ಮಾರ್ಕ್ಸ್ ಹೋಗಿದೆ ನೋಡಿ. 5 ಮಾರ್ಕ್ಸಿಂದ 3 ಮಾರ್ಕ್ಸ್ ಕೊಟ್ಟಿದ್ದಾರೆ, 2 ಮಾರ್ಕ್ಸ್ ಹೋಗೈತಿ. ಇದು ಫುಲ್ ಕೊಟ್ಟಿದ್ದಾರೆ 5. ಇದು ಫುಲ್ಲು ಅಂಬ್ರೆಲಕ್ಕೆ A ಗ್ರೇಡ್. ಡ್ರಾಯಿಂಗ್ ಪೇಂಟಿಂಗ್ ಇದರಲ್ಲಿ ಒಂದು ಹೋಗಿದೆ. ಇಲ್ಲಿ 5 ಮಾರ್ಕ್ಸಿಗೆ 4 ಇದೆ. ಇದು ಕೂಡ ಪಿಕಾಕ್ ಪೇಂಟಿಂಗ್ A. ಟೋಟಲಿ ಈ ಥರ ಇದೆ. ಲಾಸ್ಟಿಗೆ ಒಂದು ಡೀಟೇಲ್ಸ್ ಎಲ್ಲ, ನೇಮ್, ಪ್ಯಾರೆಂಟ್ಸ್ ಡೀಟೇಲ್ಸ್ ಇದೆಲ್ಲ ಇದೆ. ಇವೆಲ್ಲ ಡಾಕ್ಯುಮೆಂಟ್ಸ್ ಒಂದು ಇದೆ ನೋಡಿ ಸ್ನೇಹಿತರೆ. ಪ್ರೋಗ್ರೆಸ್ ಕಾರ್ಡ ಒಂದು 90 98% ಸಮಥಿಂಗ್ ಇದೆ. FA2 98 A+ ಗ್ರೇಡ್ ಇರೋದು. ಭಾಳ ಖುಷಿ ಆಯಿತು. ಕಮೆಂಟ್ ಮಾಡಿ ಸ್ನೇಹಿತರೆ ಏನು ಅನ್ನಿಸ್ತು ಅಂತ. ಓಕೆ ಸ್ನೇಹಿತರೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಕಮೆಂಟ್ ಮಾಡಿ.